ನಾನು ಸೌಜನ್ಯಗೌಡ ಉಜಿರಲಿರುವ ಎಸ್ಡಿಎನ್ ಕಾಲೇಜುನಲ್ಲಿ ಪ್ರಥಮ ಪಿಯುಸಿ ಎದುತ್ತಿದ್ದೆ. ಆ ದಿನ ಹೊಸಕ್ಕಿ ಊಟ ಮನೆಯಲ್ಲಿ ಇರುದ್ರಿಂದ ಕಾಲೇಜುಗೆ ಹೊರಡುವಾಗ ಟಿಫಿನ್ ತಗೊಳ್ಳದೆ ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡುದಾಗಿ ಅಮ್ಮನತ್ರ ಹೇಳಿ ಎಂದಿನಂತೆ ಕಾಲೇಜುಗೆ ಹೊರಟೆ. ಆಕಸ್ಮಿಕವಾಗಿ ಸ್ಪೆಷಲ್ ಕ್ಲಾಸ್ ಇದ್ದುದ್ರಿಂದ ಸಂಜೆ ತನಕ ಕಾಲೇಜುನಲ್ಲಿ ನಿಲ್ಲಬೇಕಾಯಿತು. ಕ್ಲಾಸ್ ಮುಗಿಸಿಕೊಂಡು ಹಸಿವು ಜಾಸ್ತಿ ಆಗಿರುದ್ರಿಂದ ತರಾತುರಿಯಲ್ಲಿ ಬೇಗನೆ ಬಸ್ ಹತ್ತಿ ಮನೆಗೆ ಹೊರಟೆ. ಪಾಂಗಳ ಸಮೀಪ ಬಸ್ನಿಂದ ಇಳಿದು ಮಳೆ ಜಿನುಗುತ್ತಿದ್ದರಿಂದ ಕೊಡೆ ಇಟ್ಕೊಂಡು ಬೇಗನೆ ಮನೆ ಕಡೆ ಹೆಜ್ಜೆ ಹಾಕಿದೆ. ಜೀಪ್ ಡ್ರೈವರ್ ಆದ ನನ್ನ ಮಾವ ಉಜಿರೆ ಕಡೆ ಹೋಗುವುದನ್ನು ಕಂಡ ನಾನು ಹಾಯ್ ಹೇಳಿ ಸ್ವಲ್ಪ ಹೆಜ್ಜೆ ಮುಂದೆ ಇಟ್ಟಿದ್ದೆ ಅಷ್ಟೇ. ಅಷ್ಟರಲ್ಲಿ ಯಾರೋ ದುರಳರು ನನ್ನನ್ನು ಹಿಡಿದುಕೊಂಡು ಏನಾಗುತ್ತಿದೆ ಅಂತ ಯೋಚಿಸುವಷ್ಟರಲ್ಲಿ ಎಳೆದುಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸಿ ನನ್ನ ಬಾಯಿಯನ್ನು ಮುಚ್ಚಿಸಿ ಎಲ್ಲಿಗೋ ಕರೆದುಕೊಂಡು ಹೋದರು. ಹಸಿವು ಅಂತ ಜೋರಾಗಿ ಕೂಗಿದ್ದಕ್ಕೆ ಅಲ್ಪ ಊಟ ನೀಡಿ ಅವರಿಗೆ ಬೇಕಾದಾಗೆ ನನ್ನನ್ನು ಅತ್ಯಾಚಾರ ಮಾಡಿ ನನ್ನ ದೇಹದ ಎಲ್ಲಾ ಭಾಗಗಳಿಗೆ ಹಲ್ಲಿಂದ ತುಂಡರಿಸುವ ರೀತಿಯಲ್ಲಿ ಕಚ್ಚಿದರು. ದೇಹದ ಎಲ್ಲ ಭಾಗಗಳಿಗೆ ಚಿತ್ರ ಹಿಂಸೆ ಕೊಟ್ಟರು. ಸಾಲದೆನ್ನದಕ್ಕೆ ನನ್ನ ಯೂನಿಫಾರ್ಮ್ ಹಾಗೂ ಎಲ್ಲ ದೇಹ ಬಟ್ಟೆಗಳನ್ನು ಹರಿದು ಮುಕ್ಕಿದರು. ಹಾಗೂ ಉಸಿರಾಡುತ್ತಿದ್ದದ್ದನ್ನು ನೋಡಿ ನಾನು ಕೂಗಿ ಅಂಗಲಾಚಿದರು. ಯಾವುದೇ ಕರುಣೆಯಿಲ್ಲದೆ ನನ್ನದೇ ಐಡಿ ಕಾರ್ಡ್ನಿಂದ ನನ್ನ ಕುತ್ತಿಗೆಯನ್ನು ಬಿಗಿದು ಕೊಂದೇ ಬಿಟ್ಟರು. ನಂತರ ನನ್ನ ದೇಹವನ್ನು ಒಂದು ಅರಣ್ಯದೊಳಗೆ ಕೊಂಡೋಗಿ ಅವರ ಗುರುತು ಸಿಗಬಾರದೆಂದು ನನ್ನ ಪ್ರೈವೇಟ್ ಜಾಗಕ್ಕೆ ಮಣ್ಣನ್ನು ತುಂಬಿಸಿದರು. ನನ್ನದೇ ಶಾಲಿನಿಂದ ನನ್ನ ಕೈಯನ್ನು ಒಂದು ಮರಕ್ಕೆ ಕಟ್ಟಿ ನನ್ನ ಕಾಲೇಜು ಬ್ಯಾಗನ್ನು ಅಲ್ಲೇ ಎಸೆದು ಹೋದರು. ನಾನು ತೀರಿ 13 ವರುಷ ಆದ್ರೂ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ನೀವೆಲ್ಲರೂ ಸೇರಿ ನನಗಾದ ಅನ್ಯಾಯದ ಸಾವಿಗೆ ನ್ಯಾಯ ದೊರಕಿಸಿ ಕೊಡುತ್ತೀರಿ ಅನ್ನೋ ನಂಬಿಕೆಯಿಂದ ಕಾಯುವ ನಿಮ್ಮ ಪ್ರೀತಿಯ ಸೌಜನ್ಯಗೌಡ.